ಆತ್ಮೀಯ ವಿದ್ಯಾರ್ಥಿಗಳೇ, ಶುಭೋದಯ. ನಾನು ನಿಮ್ಮ ಕನ್ನಡ ಮಾಸ್ಟರ್ ಮಂಜುನಾಥಾಚಾರಿ. ಪರೀಕ್ಷೆ ಬರೆದ ನಂತರ ವಿದ್ಯಾರ್ಥಿಗಳನ್ನ ಹೇಗೆ ಬರೆದ್ರಿ ಪರೀಕ್ಷೆ ಅಂತ ಕೇಳಿದ್ರೆ ಅವರಿಂದ ಬರುವಂಥ ಉತ್ತರ ಕೆಲವೊಬ್ಬರು ತುಂಬ ಚೆನ್ನಾಗಿ ಬರೆದೆ ಸರ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಪರವಾಗಿಲ್ಲ ಸರ್ ಅಂತಾರೆ. ಇನ್ನು ಕೆಲವರು ಈ ಕನ್ನಡ ಪೇಪರಲ್ಲಿ ಕಡೆಯದಾಗಿರ್ತಕ್ಕಂಥ ಪ್ರಶ್ನೆ, ಪತ್ರಲೇಖನ, ಪ್ರಬಂಧ, ಸರ್ ಇದು ಬರೆಯೋಕೆ ಆಗಲಿಲ್ಲ ಸರ್, ಟೈಮೇ ಸಾಕಾಗಲಿಲ್ಲ ಅಂತ ಹೇಳ್ತಾರೆ. ಟೈಮ್ ಸಾಕಾಗುತ್ತೆ, ಆದರೆ ನಾವೇನು ಮಾಡ್ತೀವಿ, ಅನಾವಶ್ಯಕವಾಗಿ ಬೇಡವಾದದನ್ನೆಲ್ಲ ಬರ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿರ್ತೀವಿ. ಆದ್ದರಿಂದ ಈ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಈ ಕನ್ನಡ ಪೇಪರ್ನ 3 ಗಂಟೆಯಲ್ಲಿ ಯಾವ ರೀತಿಯಾಗಿ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ 3 ಗಂಟೆಯಲ್ಲಿ ಪ್ರತಿಯೊಂದು ಮೇನ್ನು ಎಷ್ಟು ಸಮಯ ತೆಗೆದುಕೊಳ್ಬೇಕು ಆನ್ಸರ್ ಮಾಡೋದಕ್ಕೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀಟಾಗಿ ಕೇಳ್ಕೊತ ಹೋಗಿ. ಈಗ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಮೇನ್ ಯಾವುದಿರುತ್ತೆ ಹೇಳ್ರಿ? ಬಹು ಆಯ್ಕೆ ಪ್ರಶ್ನೆ ಇರುತ್ತೆ, ಕರೆಕ್ಟಾ? ಅಂದರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಅವರು ಅಚ್ಚುಕಟ್ಟ ಕೊಟ್ಟಿರ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇರುತ್ತೆ. ನಾವೇನು ಮಾಡಬೇಕು, ಮೇನ್ ಕ್ವಶನ್ ನಂಬರ್ ಮೊದಲು ಕರೆಕ್ಟಾಗಿ ಬರೀಬೇಕು, ನಂತರ ಕ್ವಶನ್ ನಂಬರ್ ಬರೀಬೇಕು. ಇದಾದ ನಂತರ ಅಲ್ಲಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ. ಅಂದರೆ ಕ್ರಮಾಕ್ಷರ ABCD ಅಂತ ಏನು ಸೀರೀಸ್ ಇರುತ್ತೋ ಅದನ್ನು ಬರೆದು ಆನ್ಸರ್ ಮಾಡಬೇಕು. ಆದರೆ ಇಲ್ಲಿ ಪ್ರಶ್ನೆಯನ್ನು ಓದಿದ ನಂತರ ನಮಗೆ ಮೊದಲು ಆನ್ಸರ್ ಹೊಳಿಬೇಕು, ಇದೇ ಆನ್ಸರ್ ಅಂತ. ನಂತರ ನಮ್ಮ ಮನಸ್ಸಲ್ಲಿ ಬಂದಿರೋ ಉತ್ತರ ಆಪ್ಷನಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಅದು ಬಿಟ್ಟು ನಾವೇನು ಮಾಡ್ತೀವಿ, ನೇರವಾಗಿ ಪ್ರಶ್ನೆಯನ್ನು ಓದ್ಬಿಡ್ತೀವಿ, ಆಪ್ಷನ್ನು ನೋಡ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಪ್ರಶ್ನೆ ಓದಿದಾಗ ನಮಗೆ ಮೊದಲು ಆನ್ಸರ್ ನಮಗೆ ಹೊಳಿಬೇಕು. ಆ ನಂತರ ಆ ಆನ್ಸರ್ ಆಪ್ಷನಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ, ಇದ್ದರೆ ಅದೇ ಆನ್ಸರ್ ಆಗಿರುತ್ತೆ. ಆದ್ದರಿಂದ ತಾಳ್ಮೆಯಿಂದ ಉತ್ತರ ಬರೀಬೇಕಾಗುತ್ತೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಯನ್ನು ಒಟ್ಟು 6 ಪ್ರಶ್ನೆ ಇರ್ತವೆ. ಪ್ರತಿ ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಅಂದರೆ ಈ 6 × 1 = 6, ಅಂದರೆ 6 ಮಾರ್ಕ್ಸ್ ಇರುತ್ತೆ. ಈ 6 ಮಾರ್ಕ್ಸ್ನ ನಾವು ಉತ್ತರ ಮಾಡೋದಕ್ಕೆ, ಅಂದರೆ ಉತ್ತರ ಬರೆಯೋದಕ್ಕೆ ಇರುವಂಥ ಸಮಯ 12 ನಿಮಿಷ. ಅಂದರೆ ಒಂದು ಪ್ರಶ್ನೆಗೆ 2 ನಿಮಿಷ ಟೈಮ್ ಇದೆ. ಆದ್ದರಿಂದ ಒಂದು ಪ್ರಶ್ನೆಯನ್ನು ತಾಳ್ಮೆಯಿಂದ ಓದಿ ಅರ್ಥ ಮಾಡ್ಕೊಳ್ರಿ, 1 ನಿಮಿಷ ಯೋಚನೆ ಮಾಡಿರಿ, ಇನ್ನೊಂದು ನಿಮಿಷ ಟಿಕ್ ಹಾಕ್ರಿ, ಅಂದರೆ ಆನ್ಸರ್ ಯಾವುದಿದೆಯೋ ಅದನ್ನು ಬರೀರಿ. ಅದು ಬಿಟ್ಟು ಆತರ ಪಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಬಹು ಆಯ್ಕೆ ಪ್ರಶ್ನೆಗೆ ಸಮಯ ಇದೆ, ಅಂದರೆ 12 ನಿಮಿಷ ಟೈಮ್ ಇದೆ. 6 ಕ್ವಶನ್ಗೆ 12 ನಿಮಿಷ ಟೈಮ್. ಓಕೆ. ನೆಕ್ಸ್ಟ್ ಅದಾದಮೇಲೆ ಸಂಬಂಧೀಕರಿಸಿ ಬರೆಯೋದು. ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಉತ್ತರ ಬರೀಬೇಕಾಗಿರುತ್ತೆ. ಆದರೆ ಇಲ್ಲಿ 4 ಪ್ರಶ್ನೆ ಕೇಳಿರ್ತಾರೆ. ಇದಕ್ಕೂ ಅಷ್ಟೇ, ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಬರೆಯೋದಕ್ಕೆ ಒಟ್ಟು 8 ನಿಮಿಷ ಟೈಮ್ ಇದೆ. ಅಂದರೆ ಸೇಮ್ ಒಂದು ಪ್ರಶ್ನೆಗೆ 2 ನಿಮಿಷ ಟೈಮ್ ಇದೆ. ಇಲ್ಲಿ ನೀವು ಗಮನಿಸ್ಬೋದು, ದ್ವಿರುಕ್ತಿ ಕೇಳಿದ್ರೆ ಜೋಡು ನುಡಿ ಆನ್ಸರ್ ಆಗಿರುತ್ತೆ, ಇಲ್ಲ ಜೋಡು ನುಡಿ ಕೇಳಿದ್ರೆ ದ್ವಿರುಕ್ತಿ ಆನ್ಸರ್ ಆಗಿರುತ್ತೆ. ತದ್ದಿತಾಂತ ಭಾವನಾಮ ಕೇಳಿದ್ರೆ ತದ್ದಿತಾಂತ ನಾಮ ಆನ್ಸರ್ ಆಗಿರುತ್ತೆ. ಕೃದಂತ ನಾಮ ಕೇಳಿದ್ರೆ ಕೃದಂತ ಭಾವನಾಮ ಆನ್ಸರ್ ಆಗಿರುತ್ತೆ. ಇಲ್ಲ ಗ್ರಾಂಥಿಕ ಪದಗಳು ಕೇಳಿರ್ತಾರೆ, ಹೌದಾ? ಇಲ್ಲ ತತ್ಸಮ ತದ್ಭವ ಕೇಳಿರ್ತಾರೆ. ಇಲ್ಲ ಸಮಾಸದ್ದು ಯಾವುದಾದ್ರೂ ಪ್ರಶ್ನೆ ಇರುತ್ತೆ. ಸಮಾಸದ ಪ್ರಶ್ನೆ ಇದ್ದರೆ ಸಮಾಸನೇ ಆನ್ಸರ್ ಆಗಿರುತ್ತೆ. ಸಂಧಿ ಪ್ರಶ್ನೆ ಕೇಳಿದ್ರೆ ಸಂಧಿದೇ ಆನ್ಸರ್ ಆಗಿರುತ್ತೆ. ಇದು ಗಮನ ಇರಲಿ. ಆದ್ದರಿಂದ ಸಂಬಂಧೀಕರಿಸಿ ಬರೆಯೋದು ಒಂದು ರಿಲೇಟೆಡ್ ಆನ್ಸರ್ ಇರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಬೇಕು, ಕ್ವಶನ್ ಏನಿದೆ ಅಂತ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಆನ್ಸರ್ ಮಾಡಿ. ಇದಕ್ಕೆ ಒಟ್ಟು 8 ನಿಮಿಷ ಟೈಮ್ ಇದೆ. 4 ಪ್ರಶ್ನೆಗೆ 8 ನಿಮಿಷ ಟೈಮ್. ಅದರಿಂದ ತಾಳ್ಮೆಯಿಂದ ಯೋಚನೆ ಮಾಡಿ ಉತ್ತರ ಬರೀಬೇಕೇ ಹೊರತು ಆತರ ಪಡೋದು ಬೇಡ. ಓಕೆ. ಇದಾದಮೇಲೆ ನೆಕ್ಸ್ಟ್ ಬರೋ ಥರ್ಡ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಂದರೆ 7 ಪ್ರಶ್ನೆ ಇರುತ್ತೆ. 7 ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗಿರುತ್ತೆ. ಆದರೆ ಅಲ್ಲಿ ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇರುತ್ತೆ. ಓಕೆ. ಆ ವಾಕ್ಯ ರೂಪದಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ, ಇವಾಗ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಆನ್ಸರ್ ಶಬರಿನೇ, ಇಲ್ಲ ಅಂತ ಅನ್ನಲಿಲ್ಲ. ಆದರೆ ಶಬರಿ ಅಂತ ಬರೆಯೋದಲ್ಲ, ವಾಕ್ಯ ರೂಪದಲ್ಲಿ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಅಂತ ವಾಕ್ಯ ರೂಪದಲ್ಲಿ ಬರೀಬೇಕು. ಮತ್ತು ಈ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಯಾವುದು ಅಂತ ಇದೆ ಪ್ರಶ್ನೆ. ಆವಾಗ ಟ್ರಫಲ್ಗಾರ್ ಸ್ಕ್ವೇರ್ ಗೊತ್ತಿದೆ ಆನ್ಸರ್, ಆದರೆ ಆ ಅಕ್ಷರನ ತಪ್ಪಿಲ್ದಂಗೂ ಬರೀಬೇಕು ಮತ್ತು ವಾಕ್ಯ ರೂಪದಲ್ಲೂ ಬರೀಬೇಕು. ಯಾವುದು ಒಂದು ಪದಕ್ಕೆ 1 ಅಂಕ ಸಿಗುತ್ತೋ ಅದನ್ನು, ಆ ಪದವನ್ನು ನಾವು ತಪ್ಪಿಲ್ಲದೆ ಬರೆಯೋದನ್ನು ಕಲಿಬೇಕಾಗುತ್ತೆ. ಆದ್ದರಿಂದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಏನು ಪ್ರಶ್ನೆ ಇದೆಯೋ ಅವೆಲ್ಲವನ್ನು ಕೂಡ
ಒಂದು ವೇಳೆ ಭಾಳ ಕ್ರಿಟಿಕಲ್ ಅನಿಸಿದ್ರೆ ನಿಮಗೆ ಆ ಪದ ಬರೆಯೋದಕ್ಕೆ ಎಲ್ಲವನ್ನು ಕೂಡ ಪ್ರಾಕ್ಟೀಸ್ ತಗೊಳ್ಳಿ, ತಪ್ಪಿಲ್ಲದೆ ಬರೀರಿ, ವಾಕ್ಯ ರೂಪದಲ್ಲಿ ಬರೀರಿ. ಇದಕ್ಕೆ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಉತ್ತರಿಸೋದಕ್ಕೆ ಸಮಯ ಇರತಕ್ಕಂಥದ್ದು 14 ನಿಮಿಷಗಳು. ಅಂದರೆ 7 × 14 ಅಂದರೆ ಒಂದು ಪ್ರಶ್ನೆ ಉತ್ತರಿಸೋದಕ್ಕೆ ನಮಗೆ 2 ನಿಮಿಷ ಟೈಮ್ ಇದೆ. ಆದ್ದರಿಂದ 14 ನಿಮಿಷ ಟೈಮ್ ಇದೆ, ಸಮಾಧಾನವಾಗಿ ಬರಿಬೋದು. ಆ ಥರ ಬೇಡ. ಅಂದರೆ ನಾವು ಪ್ರಾರಂಭದಲ್ಲಿ ಬರೆಯುವಂಥ ಸಂದರ್ಭದಲ್ಲಿ, ಪ್ರಶ್ನೆ ಪತ್ರಿಕೆ ಉತ್ತರಿಸೋ ಸಂದರ್ಭದಲ್ಲಿ ಬಹಳ ಸುಂದರವಾಗಿ, ಅಚ್ಚುಕಟ್ಟಾಗಿ, ಸ್ಪಷ್ಟವಾಗಿ, ಯಾವುದೇ ಕಾಟ ಚಿತ್ತು ಹಾಕದೆ ನೀಟಾಗಿ ಬರೀಬೇಕು. ಅಂದರೆ ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಚೆನ್ನಾಗಿ ಬರೆದು ಬಿಟ್ಟರೆ ಒಳ್ಳೆ ಅಂಕಗಳು ಬರೋ ಸಾಧ್ಯತೆ ಇದೆ. ಅಂದರೆ ಅಕ್ಷರ ದುಂಡಾಗಿದ್ದಷ್ಟು ಭಾಳ ಒಳ್ಳೆಯದು. ಇನ್ನೊಂದು ತಪ್ಪಿಲ್ಲದೆ ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟು 2-3 ವಾಕ್ಯದಲ್ಲಿ ಉತ್ತರಿಸಿ ಇರುತ್ತೆ. ಅದರಲ್ಲಿ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಇರುತ್ತೆ. ಅಲ್ಲಿ 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆದ್ದರಿಂದ 2 ಮಾರ್ಕ್ಸ್ ನಾವು 10 ಪ್ರಶ್ನೆ 20 ಅಂಕ. ಇದನ್ನು ಉತ್ತರಿಸೋದಕ್ಕೆ ಇರೋ ಸಮಯ 40 ನಿಮಿಷ ಟೈಮ್ ಇದೆ ನಮಗೆ. ಆದ್ದರಿಂದ ಈ 40 ನಿಮಿಷ ಅಂತ ಅಂದರೆ 4 × 40 ಕರೆಕ್ಟಾ? ಅಂದರೆ ಒಂದು ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ನಮಗೆ 4 ನಿಮಿಷ ಟೈಮ್ ಇದೆ. ಆದ್ದರಿಂದ ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ಮೇನು. ಆ ಪ್ರಶ್ನೆ ಅರ್ಥ ಮಾಡ್ಕೊಂಡಾಗ ನಂತರ ಅದಕ್ಕೆ ಪಾಯಿಂಟ್ಸ್ ಇದೆಯಾ, 1-3 ಪಾಯಿಂಟ್ಸು 4 ಪಾಯಿಂಟ್ಸ್ ಇರುತ್ತೆ. ಪಾಯಿಂಟ್ಸ್ ಇದೆಯಾ, ಇಲ್ಲ ಉತ್ತರಿಸ್ಬೇಕಾದ ಅಂದರೆ ಹೆಚ್ಚು ಉತ್ತರ ಬರೀಬೇಕಾ, ಇದಕ್ಕೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ, ದಡಬಡ ಆನ್ಸರ್ ಮಾಡೋದಲ್ಲ. ಓಕೆ, ನೆಕ್ಸ್ಟ್ ಇದಾದಮೇಲೆ ಸಾಹಿತಿಗಳ ಪರಿಚಯ ಅಂತ ಇದೆ. ಅಂದರೆ ಕವಿ ಪರಿಚಯ ಬರೀಬೇಕಾಗುತ್ತೆ. ಅಂದರೆ ಗದ್ಯದ ಕಡೆಯಿಂದ ಒಂದು, ಪದ್ಯದ ಕಡೆಯಿಂದ ಒಂದು ಇದ್ದೇ ಇರುತ್ತೆ. ಇಬ್ಬರು ಬಗ್ಗೆ ಎರಡೂ ಕವಿ ಪರಿಚಯ ಬರೀಬೇಕಾಗುತ್ತೆ. 3 ಮಾರ್ಕ್ಸ್ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಇರುತ್ತೆ. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ಕವಿ ಕಾಲ ಬರೆದ್ರೆ 1 ಮಾರ್ಕ್ಸು, ಸ್ಥಳ ಕೃತಿ ಬರೆದ್ರೆ 1 ಮಾರ್ಕ್ಸು, ಮತ್ತು ಆ ವಾಕ್ಯ ರಚನೆ, ವಾಕ್ಯ ರೂಪ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಈ ರೀತಿ 3 ಅಂಕಗಳು ಸಿಗ್ತವೆ. 3 ಅಂಕಕ್ಕೆ ನಮಗಿರೋ ಸಮಯ ಅಂದರೆ 5 ನಿಮಿಷ ಅಂತ ತಗೊಳ್ರಿ. ಅಂದರೆ 2 ಕವಿ ಪರಿಚಯ ಬರೆಯೋದಕ್ಕೆ 10 ನಿಮಿಷ ಟೈಮ್ ಬೇಕು. ಓಕೆ, 1 ಕವಿ ಪರಿಚಯ ಬರೆಯೋದಕ್ಕೆ 5 ನಿಮಿಷ, 2 ಕವಿ ಪರಿಚಯ ಬರೆಯೋದಕ್ಕೆ 10 ನಿಮಿಷ ಆಗುತ್ತೆ. ಆದ್ದರಿಂದ ಕವಿ ಪರಿಚಯಕ್ಕೆ ಸಮಯ ಇದೆ. ಆದರೆ ತಪ್ಪಿಲ್ಲದೆ ಕಾಲ ಸ್ಥಳ ಕೃತಿ ನಮಗೆ ಪರ್ಫೆಕ್ಟ್ ಇರಬೇಕಿದೆ ಆನ್ಸರ್ ಅಂತ. ಆ ರೀತಿ ಇದ್ದರೆ ಏನು ನೀವು ಓದಿರ್ತೀರ, ಕಲ್ತಿರ್ತೀರ. ಆದ್ದರಿಂದ 5 ನಿಮಿಷದಲ್ಲಿ ಬರೆಯೋದನ್ನು ಕಲೀರಿ. ನಂತರ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಇರಲಿ, ಬರವಣಿಗೆ ವೇಗವಾಗೂ ಇರಬೇಕು, ಜೊತೆಯಲ್ಲಿ ಆ ವಾಕ್ಯ ರಚನೆ, ಭಾಷಾ ಶೈಲಿ ಚೆನ್ನಾಗೂ ಇರಬೇಕು. ಆ ರೀತಿಯಾಗಿ ಆನ್ಸರ್ ಮಾಡ್ತಾ ಹೋಗಿ. ನಂತರ ಸಾಹಿತಿಗಳ ಪರಿಚಯ ಆದಮೇಲೆ ನೆಕ್ಸ್ಟ್ ಮೇನ್ ಇರೋದು ಛಂದಸ್ಸು. ಓಕೆ, ಛಂದಸ್ಸು ನಿಮಗೆ ಗೊತ್ತೇ ಇದೆ. ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ತಿಳಿಸಿ ಅಂತ ಇರುತ್ತೆ. ಪ್ರಸ್ತಾರವನ್ನು ಹಾಕಬೇಕಾದ್ರೆ ನಾವು ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು. ನಿಮಗೆ ಗೊತ್ತೇ ಇದೆ, 1 ಸಾಲಿದ್ದರೆ ಅದು ವೃತ್ತ ಆಗಿರುತ್ತೆ, 2 ಸಾಲಿದ್ರೆ ಕಂದ ಪದ್ಯ ಆಗಿರುತ್ತೆ, 3 ಸಾಲಿದ್ರೆ ಷಟ್ಪದಿ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ನೀವು ಲಘುಗುರು ಹಾಕ್ತೀರಾ, ಆ ಲಘುಗುರು ಹಾಕಿದ್ರೆ 1 ಮಾರ್ಕ್ಸ್ ಇರುತ್ತೆ. ನಂತರ ಅದಕ್ಕೆ ಗಣ ವಿಭಾಗಿಸಿ ಅಂತ ಇರುತ್ತೆ. ಗಣ ವಿಭಾಗ ಮಾಡಿದ್ರೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮತ್ತು ಛಂದಸ್ಸಿನ ಹೆಸರನ್ನು ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ. ಭಾಳ ಜನ ಏನು ಮಾಡ್ತಾರೆ, ಲಘುಗುರು ಹಾಕ್ತಾರೆ, ಮತ್ತು ಅಂದರೆ ಪ್ರಸ್ತಾರ ಹಾಕ್ತಾರೆ, ಗಣ ವಿಭಾಗನೂ ಮಾಡ್ತಾರೆ. ಆದರೆ ಕಡೆಯದಾಗಿ ಛಂದಸ್ಸು ಅಂತ ಅಂದ್ಬಿಟ್ಟು ಹೆಸರು ಬರೆಯೋದು ಮರ್ತಿರ್ತಾರೆ. ಛಂದಸ್ಸಿನ ಹೆಸರು ಬರೆಯೋದು ಮರ್ತ್ಬಿಡ್ತಾರೆ. ಎಲ್ಲ ಕೆಲಸ ಆಗಿರುತ್ತೆ, 1 ಮಾರ್ಕ್ಸ್ ಸುಮ್ಮನೆ ಕಳ್ಕೊತೀರ. ಆದ್ದರಿಂದ ಗಮನ ಇರಲಿ, ಛಂದಸ್ಸು ಆದರೆ ಯಾವ ಛಂದಸ್ಸು ಕೊಟ್ಟಿದಾರೋ ಅದ್ರ ಹೆಸರು ಬರೆಯೋದನ್ನು ಮರಿಬೇಡ್ರಿ. ಓಕೆ, ಇದು ಬರೆಯೋದಕ್ಕೆ ಅಂದರೆ ಛಂದಸ್ಸನ್ನು ಬರೆಯೋದಕ್ಕೆ ಇರುವಂಥ ಸಮಯ 5 ನಿಮಿಷ ಟೈಮ್ ಇದೆ. ನಾವು ಈ 5 ನಿಮಿಷದಲ್ಲಿ ಉತ್ತರ ಮಾಡ್ಬೋದು, ಬರಿಬೋದು ಅದನ್ನು. ಓಕೆ, ನಂತರ ನೆಕ್ಸ್ಟ್ ಮೇನ್ ಇರೋದು ಅಲಂಕಾರ. ಅಲಂಕಾರದ ಪ್ರಶ್ನೆನೂ ಒಂದಿರುತ್ತೆ. ಒಟ್ಟು ಅಲಂಕಾರಗಳು 6 ಇದ್ದಾವೆ, ನಿಮಗೆ ಗೊತ್ತಿದೆ 6 ಅಲಂಕಾರಗಳು. ಆ 6 ಅಲಂಕಾರಗಳಲ್ಲಿ ನಮಗೆ ಯಾವ ಅಲಂಕಾರ ಕೊಟ್ಟಿದ್ದಾರೆ, ಇದಕ್ಕೂ ಅಷ್ಟೇ ಸೇಮ್ 5 ನಿಮಿಷ ಟೈಮ್ ಇದೆ ಬರೆಯೋದಕ್ಕೆ. ಉಪಮಾನ, ರೂಪಕನ, ಅರ್ಥಾಂತರನ್ಯಾಸನ, ಶ್ಲೇಷನ, ದೃಷ್ಟಾಂತನ, ಉತ್ಪ್ರೇಕ್ಷಣ, ಯಾವ ಅಲಂಕಾರ, ಪ್ರತಿಯೊಂದು ಅಲಂಕಾರಕ್ಕೂ ಒಂದೊಂದು ವರ್ಡ್ ಇದೆ. ಆ ಪದ ಇದೆಯೋ ಇಲ್ವೋ, ಅಂತೆ ಇದ್ದರೆ ಉಪಮಾಲಂಕಾರ, ಇದೆಲ್ಲ ಗೊತ್ತಿದೆ ನಮಗೆ. ಆ ಸಾಲು ನೋಡಿದ ತಕ್ಷಣ ನಮಗೆ ಗೊತ್ತಾಗಬೇಕು. ನಂತರ ನಾವೇನು ಮಾಡ್ತೀವಿ, ಅಲಂಕಾರದ ಹೆಸರು ಬರೆದ್ರೇ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಅಲಂಕಾರದ ಹೆಸರಿಗೆ 1 ಮಾರ್ಕ್ಸು. ನಂತರ ಲಕ್ಷಣ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಮತ್ತು ಅದರ ಅಂಶಗಳನ್ನು ಗುರುತಿಸ್ಬೇಕು. ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ, ಈ ಅಂಶಗಳನ್ನೆಲ್ಲ ಗುರುತಿಸೋದಕ್ಕೆ ಮತ್ತು ಸಮನ್ವಯಗೊಳಿಸೋದಕ್ಕೆ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ.
ಓಕೆ, ಅಂದರೆ ಬರೀ ಅಲಂಕಾರದ ಹೆಸರು ಬರೆದ್ರೇ 1 ಮಾರ್ಕ್ಸ್ ಸಿಗುತ್ತೆ. ಭಾಳ ಜನ ಏನು ಮಾಡ್ತಾರೆ, ಲಕ್ಷಣ ಬರೀತಾರೆ, ಅದರ ಅಂಶಗಳು ಯಾವ್ಯಾವಿದಾವೆ ಎಲ್ಲ ಬರೀತಾರೆ, ಆದರೆ ಅಲಂಕಾರದ ಹೆಸರು ಬರೆಯೋದನ್ನು ಮಾತ್ರ ಮರೆತುಬಿಡ್ತಾರೆ. ಅಲಂಕಾರ ಅಂತ ಅಂದ್ಬಿಟ್ಟು ಹೆಸರು ಬರೆಯೋದು ಮರೆತಿರ್ತಾರೆ. ಅದರಿಂದ ಮರೆಯೋಕೆ ಹೋಗ್ಬೇಡ್ರಿ, ಎಲ್ಲ ಅಂಶಗಳು ಇರಲಿ. 3 ಮಾರ್ಕ್ಸ್, ಒಟ್ಟು 5 ನಿಮಿಷ ಟೈಮ್ ಇದೆ ಇದು ಬರೆಯೋದಕ್ಕೆ, ಅಂದರೆ ತಾಳ್ಮೆಯಿಂದ ಬರೀಬೋದು. ಓಕೆ, ನೆಕ್ಸ್ಟ್ ಇದಾದಮೇಲೆ ಗಾದೆ ವಿಸ್ತರಿಸಿ ಅಂತ ಇದೆ, ಅದು ಅಷ್ಟೇ. ಒಂದು ಪ್ರಶ್ನೆ 3 ಮಾರ್ಕ್ಸ್ ಇರುತ್ತೆ. ಬರೆಯೋದಕ್ಕೆ 5 ನಿಮಿಷ ಟೈಮ್ ಇದೆ. ಸರ್ 5 ನಿಮಿಷಕ್ಕೆಲ್ಲ ಗಾದೆ ಬರೆಯೋಕ್ಕಾಗುತ್ತಾ ಸರ್ ಅಂತ ಅನ್ಬೋದು ನೀವು. ಅಂದರೆ ಬರೆಯೋಕ್ಕಾಗುತ್ತೆ, 5 ನಿಮಿಷಕ್ಕೆ ಗಾದೆನ ಬರೀಬೋದು. ಆದರೆ ಇಲ್ಲಿ ಗಾದೆನ ನಾವು ಅರ್ಥ ಮಾಡ್ಕೊಳ್ಬೇಕು. ಮೇನು ಕೊಟ್ಟಿರೋ ಗಾದೆ ಯಾವುದಿದೆ ಅಂತ ಗಾದೆ ಅರ್ಥ ಮಾಡಿಕೊಂಡು ಆ ಗಾದೆಯ ಮಹತ್ವವನ್ನು ವಿವರಿಸಬೇಕು. ಅಂದರೆ ನಿಮಗೆ ಗೊತ್ತೇ ಇದೆ ಗಾದೆ ಮಹತ್ವ ಅಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು, ಗಾದೆ ವೇದಗಳಿಗೆ ಸಮಾನ, 1000 ಸಾಲಿನ ವಿಚಾರವನ್ನು ಒಂದು ಗಾದೆ ಒಳಗೊಂಡಿರುತ್ತದೆ, ರೂಪದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಈ ಥರ ಇದು ಗಾದೆಯ ಮಹತ್ವ. ಇದನ್ನು ಸ್ಟಾರ್ಟಿಂಗಲ್ಲಿ ಬರೆದ್ಬಿಟ್ರೆ 1 ಮಾರ್ಕ್ಸ್ ಸಿಕ್ದಂಗೆ. ನೆಕ್ಸ್ಟ್ ನಿಮ್ಮ ಕೆಲಸ ಉದಾಹರಣೆಯೊಂದಿಗೆ ಅರ್ಥವನ್ನು ವಿವರಿಸೋದು. ಕೊಟ್ಟಿರೋ ಗಾದೆಗೆ ಏನಿದೆ, ಅರ್ಥ ಏನಿದೆ ಅಂತ ತಿಳ್ಕೊಬೇಕು. ಒಳ ಅರ್ಥ ಏನು, ಮೇಲ್ನೋಟದ ಅರ್ಥ ಏನು ಕಂಡು ಬರುತ್ತೆ ಅಂತ ಅಂದ್ಬಿಟ್ಟು ಅರ್ಥವನ್ನು ತಿಳ್ಕೊಂಡು ವಿವರಿಸ್ತಾ ಹೋಗಬೇಕು. ಅದು ಉದಾಹರಣೆಯೊಂದಿಗೆ, ಉದಾಹರಣೆ ಇದ್ದರೆ ಉದಾಹರಣೆ. ಓಕೆ, ನಂತರ ಭಾಷಾ ಶೈಲಿ ಮತ್ತು ಪದಬಂಧ. ನಾವು ಯಾವ ರೀತಿ ಪದ ಬಳಸ್ತೀವಿ, ಆ ಭಾಷಾ ಶೈಲಿ ಹೇಗಿದೆ, ಎಷ್ಟು ಅರ್ಥವತ್ತಾಗಿ ವಾಕ್ಯವನ್ನು ರಚನೆ ಮಾಡಿದ್ದೀವಿ, ಇದೆಲ್ಲದರ ಆಧಾರದ ಮೇಲೆ 1 ಅಂಕ ಇರುತ್ತೆ. ಅಂದರೆ ಒಟ್ಟು 3 ಅಂಕಗಳು. ಮಹತ್ವ ಬರೆದ್ರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಏನಿದೆಯೋ ಅದು ಬರೆದ್ರೇ 1 ಅಂಕ ಸಿಗುತ್ತೆ ನಿಮಗೆ. ನಂತರ ನಾವು ವಿಷಯ ವಿಶ್ಲೇಷಣೆ ಮತ್ತು ಉದಾಹರಣೆ, ಆ ಗಾದೆಗೆ ಉದಾಹರಣೆ ಬರ್ಕೊತ ಏನು ಹೋಗ್ತೀವೋ ಅದಕ್ಕೆ 1 ಅಂಕ ಇರುತ್ತೆ. ಒಟ್ಟು ಇಲ್ಲಿ 3 ಅಂಕಗಳು ಇದೆ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ನಾವು ಅನಾವಶ್ಯಕವಾಗಿ 3 ಅಂಕಕ್ಕೆ, ಅಂದರೆ ಆ ಅಂಕಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಮಾತ್ರ ಕೊಡಬೇಕು, ಹೆಚ್ಚು ಸಮಯ ಕೊಡೋದಲ್ಲ. ಯಾಕಂದರೆ ಲಾಸ್ಟಿಗೆ ಭಾಳ ತೊಂದರೆ ಆಗೋಗ್ಬಿಡುತ್ತೆ. ಆದ್ದರಿಂದ ಈ ಗಾದೆ ಇದೆ, ನೀವು ಒಂದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು 1-2 ಲೈನಲ್ಲಿ, ಅಂದರೆ 2-3 ವಾಕ್ಯದಲ್ಲಿ ಮುಗಿಸ್ಕೊಳ್ರಿ. ನಂತರ ಇನ್ನೊಂದು 6 ವಾಕ್ಯ ಇಲ್ಲ 7 ವಾಕ್ಯ, 2 ಪ್ಯಾರ ಮಾಡ್ಕೊಳ್ರಿ. 3 ವಾಕ್ಯ ಇಲ್ಲ 3 ವಾಕ್ಯ ಪ್ಲಸ್ ಒಂದು 3 ವಾಕ್ಯ, 6 ವಾಕ್ಯ. ನಂತರ ಉಪಸಂಹಾರದ ಥರ ಅಲ್ಲೊಂದು 2-3 ವಾಕ್ಯ ಬರೀರಿ. ಅಂದರೆ ಆ ಗಾದೆಯ ಮಹತ್ವವನ್ನು, ನಿಮ್ಮ ಅನಿಸಿಕೆಯನ್ನು ಅಲ್ಲಿ ವ್ಯಕ್ತಪಡಿಸ್ರಿ. ಒಟ್ಟಾರೆ ಕಡಿಮೆ ಅವಧಿಯಲ್ಲಿ, ಅಂದರೆ ನಮಗಿರೋದೇ 5 ನಿಮಿಷ ಟೈಮು. ಈ 5 ನಿಮಿಷದಲ್ಲಿ ಆ ಗಾದೆಯನ್ನು ಎಷ್ಟು ಅರ್ಥಪೂರ್ಣವಾಗಿ ಬರೆಯೋದಕ್ಕೆ ಸಾಧ್ಯನೋ ಅಷ್ಟು ಅರ್ಥಪೂರ್ಣವಾಗಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಓಕೆ, ನಂತರ ಗಾದೆಯ ನಂತರ ಇರತಕ್ಕಂಥ ಪ್ರಶ್ನೆಗಳು ಸಂದರ್ಭ ಸ್ವಾರಸ್ಯ ವಿವರಿಸಿ. ಓಕೆ, ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಅಂತ ಇರುತ್ತೆ. ಒಟ್ಟು 6 ಪ್ರಶ್ನೆ ಕೇಳಿರ್ತಾರೆ. ಒಂದು ಪ್ರಶ್ನೆಗೆ 3 ಅಂಕ ಇರುತ್ತೆ. ಒಟ್ಟು 18 ಮಾರ್ಕ್ಸು. ಅಂದರೆ ನಮಗೆ ಈ ಪ್ರಶ್ನೆಯನ್ನು, ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಉತ್ತರಿಸೋದಕ್ಕೆ ಇರೋ ಸಮಯ 30 ನಿಮಿಷಗಳು. ಅಂದರೆ ಒಂದು ಪ್ರಶ್ನೆಗೆ 5 ನಿಮಿಷ ಟೈಮ್ ಇದೆ ಅಂದ್ಕೊಳ್ರಿ. 5×6 = 30, 6 ಪ್ರಶ್ನೆ. ಆದ್ದರಿಂದ 5 ನಿಮಿಷಕ್ಕೆ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಪ್ರಶ್ನೆಗಳನ್ನು ಉತ್ತರಿಸುವಂಥ ಸಂದರ್ಭದಲ್ಲಿ 3 ಹಂತಗಳನ್ನು ನಾವು ಅನುಸರಣೆ ಮಾಡಬೇಕಾಗುತ್ತೆ. ಮೊದಲನೇ ಹಂತ ಆಯ್ಕೆ, 2ನೇ ಹಂತ ಸಂದರ್ಭ, 3ನೇ ಹಂತ ಸ್ವಾರಸ್ಯವನ್ನು ಬರೀತಕ್ಕಂಥದ್ದು. ಇಲ್ಲಿ ಕರ್ತೃವಿನ ಹೆಸರು ಮತ್ತು ಆ ಕೃತಿಯ ಆಕಾರ ಮತ್ತು ಗದ್ಯ ಯಾವುದು ಅಂತ ಬರೀಬೇಕಾಗುತ್ತೆ. ಅಂದರೆ ಶಬರಿ ಲೆಸನ್ನಿಂದ ಏನಾದರೂ ಪ್ರಶ್ನೆಯನ್ನು ಕೇಳಿದ್ದೆ ಆದರೆ ನೀವು ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ ಅವರು ಬರೆದಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಅಲ್ಲಿಗೆ ಕರ್ತೃವಿನ ಹೆಸರು ಆಯಿತು, ನಂತರ ಆಕಾರ ಗ್ರಂಥನೂ ಆಯಿತು, ನಂತರ ಗದ್ಯ ಯಾವುದು ಅನ್ನೋದು ಆಯಿತು. ಈ ರೀತಿ ಬರೆದ್ರೆ 1 ಅಂಕ ಸಿಗುತ್ತೆ, ಆಯ್ಕೆಗೆ 1 ಅಂಕ ಸಿಗುತ್ತೆ. ನಂತರ ನಾವು ಸಂದರ್ಭವನ್ನು ಯಾವ ರೀತಿ ಬರಿತೀವಿ ಅನ್ನೋದ್ರ ಮೇಲೆ ಇನ್ನೊಂದು ಅಂಕ ಇರುತ್ತೆ. ಅಂದರೆ ಪ್ರಸ್ತುತ ನಿಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಸಾಲು, ಆ ಸಾಲಿನ ಹಿಂದೆ ಏನು ಘಟನೆ ನಡೆದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡು ಈ ಸಂದರ್ಭದಲ್ಲಿ ಬಂದ ಮಾತು ಇದಾಗಿದೆ ಅಂತ ಅಂದ್ಬಿಟ್ಟು ಬರೀಬೇಕಾಗುತ್ತೆ. ಆ ಸಾಲಿನ ಹಿಂದೆ ಏನು ಘಟನೆ ನಡೀತು ಅನ್ನೋದನ್ನು ನೋಡಿ ಅರ್ಥ ಮಾಡ್ಕೊಳ್ರಿ. ನಂತರ ಉತ್ತರವನ್ನು ಬರೀರಿ. ನೆಕ್ಸ್ಟ್ ಇರೋದು ಸ್ವಾರಸ್ಯ. ಅಂದರೆ ಆ ಸಾಲಿನಿಂದ ನಾವು ಏನನ್ನು ತಿಳ್ಕೊಳ್ತೀವಿ, ಅದರ ಸ್ವಾರಸ್ಯ ಏನು, ಅರ್ಥ ಏನು ಅಂತ ನಾವು ಬರೀಬೇಕಾಗುತ್ತೆ. ಈ ಸ್ವಾರಸ್ಯ ಮತ್ತು ಬರವಣಿಗೆ ಶೈಲಿ, ಇದರ ಆಧಾರದ ಮೇಲೆ 1 ಅಂಕ ಇರುತ್ತೆ. ಒಟ್ಟು 3 ಅಂಕ. ಅದರಲ್ಲಿ ಆಯ್ಕೆ ಬರೆದ್ರೇ 1 ಅಂಕ ಸಿಕ್ಕುತ್ತೆ. ಆದ್ದರಿಂದ ನಾವು ಎಲ್ಲ ಪಾಠಗಳನ್ನು ಅಚ್ಚುಕಟ್ಟಾಗಿ ಇಡೀ ಟೆಕ್ಸ್ಟ್ ಬುಕ್ನ ನೀಟಾಗಿ ಓದಬೇಕು. ಅದರಲ್ಲಿ
ಒಂದು ಸಾಲು ಕೊಟ್ಟ ತಕ್ಷಣ ನಿಮಗೆ ಗೊತ್ತಾಗಬೇಕು ಈ ಸಾಲು ಇಂಥ ಪಾಠದ್ದೇ ಇಂಥ ಪದ್ಯದ್ದೇ ಅಂತ ಅಂದ್ಬಿಟ್ಟು ಗೊತ್ತಾಗಬೇಕು. ಆದ್ದರಿಂದ ಟೆಕ್ಸ್ಟ್ ಬುಕ್ನ ನೀಟಾಗಿ ಓದಿ. 3 ಅಂಕ, ಒಂದು ಪ್ರಶ್ನೆಗೆ 5 ನಿಮಿಷ ಟೈಮ್ ಇದೆ. ಒಟ್ಟು ನಾವೇನು ಮಾಡಬೇಕು, 30 ನಿಮಿಷ ಟೈಮ್ ಇದೆ. 6 ಪ್ರಶ್ನೆಗೆ 30 ನಿಮಿಷ ಟೈಮ್ ಇದೆ. ಓಕೆ. ನೆಕ್ಸ್ಟ್ ಅದಾದಮೇಲೆ ಪದ್ಯ ಪೂರ್ಣಗೊಳಿಸಿ ಅಂತ ಇದೆ. ಅಂದರೆ ಪದ್ಯವನ್ನು ಕೊಟ್ಟಿರ್ತಾರೆ, ನಾವೇನು ಮಾಡ್ತೀವಿ, ಆತರ ಪಟ್ಟು ಬರೀತೀವಿ. ಆತರ ಪಡೋದು ಬೇಡ. ಯಾಕಂತಂದರೆ 4 ಮಾರ್ಕ್ಸ್, ಅಂದರೆ ಒಂದು ಲೈನಿಗೆ ತಪ್ಪಿಲ್ಲದೆ ಬರೆದ ಒಂದು ಸಾಲಿಗೆ 1 ಅಂಕ. ಓಕೆ. ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಮಾರ್ಕ್ಸ್ ಇಲ್ಲ. ಆದ್ದರಿಂದ ಒಂದು ಲೈನಲ್ಲಿ ಒಂದು ಅಕ್ಷರ ತಪ್ಪಿಲ್ಲದೆ, ಅಂದರೆ ಒಂದು ಪದನೂ ತಪ್ಪಿಲ್ಲದೆ ನೀವು 4 ಸಾಲನ್ನು ಅಚ್ಚುಕಟ್ಟಾಗಿ ಬರೀಬೇಕಾಗುತ್ತೆ. ಆ 4 ಸಾಲಿಗೆ 4 ಅಂಕ ಸಿಗುತ್ತೆ. ಅಂದರೆ ತಪ್ಪಿಲ್ಲದೆ ಬರೆದ ಒಂದು ಸಾಲಿಗೆ 1 ಅಂಕ. ಓಕೆ. 4 ಸಾಲಿಗೆ 4 ಅಂಕ. ನಮಗೆ 7 ನಿಮಿಷ ಟೈಮ್ ಇದೆ ಇದನ್ನು ಉತ್ತರ ಮಾಡೋದಕ್ಕೆ, ಅಂದರೆ ಉತ್ತರ ಬರೆಯೋದಕ್ಕೆ 7 ನಿಮಿಷ ಟೈಮ್ ಇದೆ. ಆದ್ದರಿಂದ 7 ನಿಮಿಷದಲ್ಲಿ ನಾವು ಅಚ್ಚುಕಟ್ಟಾಗಿ ಬರೀಬೋದು, ತಪ್ಪೇ ಇಲ್ದಂಗೆ ಬರೀಬೋದು ಒಂದು ಪ್ಯಾರ. ಅಂದರೆ ಇಲ್ಲಿ 8 ಪದ್ಯ ಇದ್ದಾವೆ. 8ಕ್ಕೆ 8 ಪದ್ಯದಲ್ಲಿ ಒಂದೊಂದು ಪ್ಯಾರನ ನಾವು ನೀಟಾಗಿ ಕಲ್ತ್ಕೊಂಡ್ರೆ ಸಾಕು, ಬರೀಬೋದು. ಓಕೆ. ಒಂದೇ ಪದ್ಯದ 2 ಪ್ಯಾರ ಕೊಟ್ಟಿರ್ತಾರೆ. ಆದ್ದರಿಂದ ನೀವೇನು ಮಾಡಿ, ಒಂದು ಪ್ಯಾರನ ಅಚ್ಚುಕಟ್ಟಾಗಿ ಕಲೀರಿ. ಆದ್ದರಿಂದ 4 ಸಾಲು ತಪ್ಪಿಲ್ಲದೆ ಬರೆದ್ರೆ 4 ಅಂಕ, 7 ನಿಮಿಷ ಟೈಮ್ ಇದೆ. ಓಕೆ. ನೆಕ್ಸ್ಟ್ ಇದಾದಮೇಲೆ ಸಾರಾಂಶ ಬರೆಯೋದು. ಓಕೆ. ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ. ಈ ಸಾರಾಂಶದಲ್ಲೂ ಕೂಡ ನೀವು ಆಯ್ಕೆ ಬರೆಯೋದನ್ನು ಮರಿಬೇಡ್ರಿ. ಅಂದರೆ ಯಾವ ಪದ್ಯ ಭಾಗದಿಂದ ಬಂದಿರುವಂಥ ಪ್ರಶ್ನೆ ಇದು ಅಂತ ಅಂದ್ಬಿಟ್ಟು ನಾವು ಸಾರಾಂಶ ಬರೀಬೇಕಾದ್ರೆ ಆಯ್ಕೆ ಬರೀಬೇಕು. ಆಯ್ಕೆ ಬರೆದು ಆಮೇಲೆ ವಿಷಯಕ್ಕೆ ಮಾರ್ಕ್ಸ್ ಇರುತ್ತೆ, 3 ಅಂಕ ಇರುತ್ತೆ. ನಂತರ ಅದರ ಮೌಲ್ಯವನ್ನು ಬರೆದ್ರೆ ಅದಕ್ಕೆ ಮತ್ತೆ 1 ಅಂಕ ಇರುತ್ತೆ. ಆದ್ದರಿಂದ ವಿಷಯ ಅಂದರೆ ಅರ್ಥ ಮಾಡಿಕೊಂಡು ಆ ಸಾರಾಂಶಕ್ಕೆ ಕೊಟ್ಟಿರ್ತಕ್ಕಂಥ ಪದ್ಯವನ್ನು ಅರ್ಥ ಮಾಡಿಕೊಂಡು ಅಚ್ಚುಕಟ್ಟಾಗಿ ಸಾರಾಂಶವನ್ನು ಬರೀಬೇಕು. ಸಾರಾಂಶ ಬರೆದ ನಂತರ ಅದರಲ್ಲಿ ಏನು ಮೌಲ್ಯವನ್ನು ನಾವು ತಿಳ್ಕೊತೀವಿ ಅಂತ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅದರಿಂದ ಏನು ತಿಳ್ಕೊತೀವಿ, ಅದರಲ್ಲಿ ಏನು ವಿಚಾರ ಇದೆ ಆ ಪದ್ಯದಲ್ಲಿ ಅಂತ ಅಂದ್ಬಿಟ್ಟು ಬರೀಬೇಕಾಗುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಭಾಷಾ ಶೈಲಿ ಭಾಳ ಮುಖ್ಯ. ಅದರಿಂದ ಸ್ಪಷ್ಟವಾಗಿ ವಾಕ್ಯ ರಚನೆ ನೀಟಾಗಿ ಮಾಡಬೇಕಾಗುತ್ತೆ. ಇದಕ್ಕೆ 1 ಅಂಕ ಇರುತ್ತೆ. ಓಕೆ. ಒಟ್ಟು ಸಾರಾಂಶಕ್ಕೆ 4 ಅಂಕಗಳು. ನೆಕ್ಸ್ಟ್ ಸಾರಾಂಶವನ್ನು ಬರೆಯೋದಕ್ಕೆ ಇರೋ ಸಮಯ ಕೂಡ 7 ನಿಮಿಷ ಇದೆ ಟೈಮ್. 7 ನಿಮಿಷದಲ್ಲಿ ಬರೀಬೋದು. ನಂತರ 8 ವಾಕ್ಯದಲ್ಲಿ ಉತ್ತರಿಸಿ ಅಂತ ನೆಕ್ಸ್ಟ್ ಮೇನ್ ಇದೆ. ಇಲ್ಲಿ ಗದ್ಯಕ್ಕೆ ಸಂಬಂಧಪಟ್ಟಂತೆ ಒಂದೇ ಪಾಠದ 2 ಪ್ರಶ್ನೆನ ಕೊಟ್ಟಿರ್ತಾರೆ. ನಾವು ಅದರಲ್ಲಿ 1 ಪ್ರಶ್ನೆನ ಬರೀಬೇಕಾಗುತ್ತೆ, ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗೆ ಪದ್ಯದ ಕಡೆಯಿಂದ ಒಂದೇ ಪದ್ಯಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆನ ಕೇಳ್ತಾರೆ. ಅದರಲ್ಲಿ ನಾವು 1ಅನ್ನು ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಅಂದರೆ ಗದ್ಯ ಅಂದರೆ ಒಂದು ಪಾಠದಿಂದ 2 ಪ್ರಶ್ನೆ, ಅದರಲ್ಲಿ 1 ಬರೀಬೇಕು. ಪದ್ಯದ ಕಡೆಯಿಂದಲೂ ಅಷ್ಟೇ ಒಂದೇ ಪದ್ಯದ್ದು 2 ಪ್ರಶ್ನೆ ಇರುತ್ತೆ, ಅದರಲ್ಲಿ 1 ಅಟೆಂಡ್ ಮಾಡಬೇಕು. ಅಂದರೆ ಇಲ್ಲಿ 2 ಪ್ರಶ್ನೆನ ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಆದರೆ ಈ 2 ಪ್ರಶ್ನೆಗೆ, ಅದರಲ್ಲಿ 1 ಪ್ರಶ್ನೆಗೆ 4 ಅಂಕ, 2 ಪ್ರಶ್ನೆಗೆ 8 ಅಂಕಗಳಿರುತ್ತೆ. ನಮಗೆ ಉತ್ತರಿಸೋದಕ್ಕೆ ಇರುವಂಥ ಸಮಯ 14 ನಿಮಿಷ ಇದೆ. ಅಂದರೆ ಒಂದು ಪ್ರಶ್ನೆಗೆ 7 ನಿಮಿಷ ಟೈಮ್ ಇದೆ. ಈ 7 ನಿಮಿಷದಲ್ಲಿ ನಾವು 8 ವಾಕ್ಯದಲ್ಲಿ ಉತ್ತರಿಸಬೇಕಾಗಿರೋದು ಪ್ರಶ್ನೆಯಲ್ಲೇ ಇದೆ. 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತ. ನಾವು ಪೇಜ್ ಗಟ್ಟಲೆ ಬರೆದ್ವಿ, ನಾವು ಸಖತ್ತು ಬರದೆ, ಜಾಸ್ತಿ ಬರದೆ ಅಂತ ಅಂದ್ಬಿಟ್ಟು ಅಂಕ ಸಿಗಲ್ಲ. ಇಲ್ಲಿ ನಮಗೆ ಅಂಕ ಬೇಕು ಅನ್ನಂಗಿದ್ರೆ ನಾವು ಆ ಪಾಠದಲ್ಲಿ ಇರತಕ್ಕಂಥ ಅಂಶವನ್ನು ಅರ್ಥ ಮಾಡ್ಕೊಳ್ಬೇಕು. ಅಂಶವನ್ನು ಆಧರಿಸಿದ ಪಠ್ಯಾಂಶಕ್ಕೆ ಇಲ್ಲಿ ಅಂಶವನ್ನು ಆಧರಿಸಿದ ಪಠ್ಯಾಂಶಕ್ಕೆ 3 ಅಂಕಗಳು. ಅಂದರೆ ನಾವು ಆ ಪ್ರಶ್ನೆನ ಅರ್ಥ ಮಾಡಿಕೊಂಡು ನೀಟಾಗಿ ಉತ್ತರ ಬರೀಬೇಕಾಗುತ್ತೆ. ನಂತರ ಭಾಷಾ ಶೈಲಿ, ಪದಬಂಧ, ನಾವು ಯಾವ ರೀತಿ ಪದಗಳನ್ನು ಬಳಸ್ತೀವಿ ಇದ್ರ ಮೇಲೆ 1 ಅಂಕ ಇರುತ್ತೆ. ಓಕೆ. ನಮ್ಮ ಭಾಷಾ ಬರವಣಿಗೆಯ ಶೈಲಿಗೆ 1 ಅಂಕ. ನಂತರ ಆ ಪಠ್ಯದಲ್ಲಿರೋ ಅಂಶವನ್ನು ಬಳಸ್ಕೊಂಡು ನಾವು ಯಾವ ರೀತಿ 8 ವಾಕ್ಯದ ಉತ್ತರವನ್ನು ಬರೆದಿದ್ದೀವಿ ಅನ್ನೋದಕ್ಕೆ 3 ಅಂಕ. ಒಟ್ಟು 4 ಅಂಕ. 14 ನಿಮಿಷ ಟೈಮು. ಅಂದರೆ ಒಂದು ಪ್ರಶ್ನೆಗೆ 7 ನಿಮಿಷ ಟೈಮ್ ಇದೆ. 7 2 14. ಓಕೆ. ಇಲ್ಲಿ 14 ನಿಮಿಷ ಟೈಮ್. ನಂತರ ಗದ್ಯ ಭಾಗ ಅಂದರೆ ಒಂದು ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ನ ಓದಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಒಂದು ಪ್ಯಾಸೇಜ್ ಇರುತ್ತೆ, ಅದರಲ್ಲಿ 2 ಅಂಕದ 2 ಪ್ರಶ್ನೆಗಳಿರ್ತವೆ. 4 ಮಾರ್ಕ್ಸ್ ಆಗೋಯಿತು. ಅದಕ್ಕೆ ಈ ಪ್ಯಾಸೇಜ್ನ ಉತ್ತರ ಬರೆಯೋದಕ್ಕೂ ಕೂಡ 7 ನಿಮಿಷಗಳು ಟೈಮ್ ಇದೆ. 7 ನಿಮಿಷವನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೋದು. 7 ನಿಮಿಷದಲ್ಲಿ ಒಂದು 4 ನಿಮಿಷ ಓದ್ತೀರಾ ಅಂತ ಅಂದ್ಕೊಳ್ರಿ. ಇನ್ನು 1.5 ನಿಮಿಷ ಟೈಮ್ ತಗೊಂಡು ಉತ್ತರ ಬರೀರಿ. ಓಕೆ. ಆದರೆ ಓದಬೇಕಾದ್ರೆ ಗಮನ ಕೊಟ್ಟು ಓದ್ರಿ ನೀಟಾಗಿ. ನಂತರ ಪ್ರಶ್ನೆನ ಒಂದ್ಸರಿ ಓದಿರ್ರಿ. ಪ್ರಶ್ನೆ ಓದಿದ್ರೆ ಅನುಕೂಲ ಏನಾಗುತ್ತಂದರೆ
ಅಲ್ಲಿ ಓದುವಂಥ ಸಂದರ್ಭದಲ್ಲೇ ಆ ಸಾಲು ಬಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದೇ ಆನ್ಸರ್ ಅನ್ನೋದು. ಆದ್ದರಿಂದ ಅಚ್ಚುಕಟ್ಟಾಗಿ ಓದ್ರಿ. ಫಸ್ಟ್ ಪ್ಯಾಸೇಜ್ನ ನೀಟಾಗಿ ಓದಿದ್ದಾದ ನಂತರ ನೀವೇನು ಮಾಡಿ, ಪ್ರಶ್ನೆ ನೋಡಿ ನೀವು ಗಮನ ಕೊಟ್ಟು ಓದಿದರೆ ನಿಮಗೆ ತಕ್ಷಣ ಗೊತ್ತಾಗುತ್ತೆ ಈ ಪ್ಯಾರದಲ್ಲಿ ಆನ್ಸರ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಆನ್ಸರ್ ಹಾಕ್ಬೋದು ನೀಟಾಗಿ. ಅಂದರೆ ಒಂದೇ ಪ್ರಶ್ನೆಗೆ 2 ಅಂಕ ಇದೆ, ಕಣ್ಣೆದುರಿಗೆ ಇದೆ ಆನ್ಸರು. ಆದ್ದರಿಂದ ಸಮಾಧಾನದಿಂದ ಓದಿ ಅರ್ಥ ಮಾಡಿಕೊಂಡು ನಂತರ ಅಲ್ಲಿ ಆನ್ಸರ್ ಯಾವುದಿದೆಯೋ ಅದನ್ನು ಬರಿತಾ ಹೋಗ್ರಿ. ಓಕೆ, ಇದಕ್ಕೂ ಅಷ್ಟೇ 7 ನಿಮಿಷ ಟೈಮ್ ಇದೆ. ನಂತರ ಪತ್ರಲೇಖನ. ಇಲ್ಲಿ ಆಲ್ರೆಡಿ ನಾನು ಈ ಹಂತಕ್ಕೆ ನಾನು ಬಂದಿದ್ದು ಕಾರಣ ಏನಂತಂದರೆ, ಪತ್ರಲೇಖನ ಬಿಟ್ಟೆ ಸರ್, ಪ್ರಬಂಧ ಬಿಟ್ಟೆ ಸರ್ ಅಂತ ಅಂತಾರೆ ಭಾಳ ಜನ. ಬರೆಯೋಕ್ಕಾಗಲಿಲ್ಲ, ಸಮಯ ಆಗಲಿಲ್ಲ ಅಂತ. ಈಗ ನಾನು ಏನು ಹೇಳಿದ್ನೋ ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ದೆ ಆದರೆ ನೀವು ಟೈಮ್ ಸಿಗುತ್ತೆ. ಅಂದರೆ ಇಲ್ಲಿ ಪತ್ರಲೇಖನ ಇರೋದು 5 ಅಂಕಕ್ಕೆ ಒಂದು ಪ್ರಶ್ನೆ ಇರುತ್ತೆ. ಒಂದು ಮನವಿ ಪತ್ರ, ಇನ್ನೊಂದು ವೈಯಕ್ತಿಕ ಪತ್ರ ಇರುತ್ತೆ. ನೀವು ನಿಮ್ಮ ಆಯ್ಕೆ, ನೀವು ಯಾವ್ದು ಆಯ್ಕೆ ಮಾಡ್ಕೊತೀರೋ ನಿಮಗೆ ಬಿಟ್ಟಿದ್ದು. ಆದರೆ ಉತ್ತರಿಸೋದಕ್ಕೆ ಇರೋ ಸಮಯ 8 ನಿಮಿಷ. 8 ನಿಮಿಷದಲ್ಲಿ ನಾವು ಇವರಿಂದ ಇವರಿಗೆ, ದಿನಾಂಕ, ಸ್ಥಳ, ಮಾನ್ಯರೇ, ವಿಷಯ ಮತ್ತು ವಿಷಯ ವಿವರಣೆ, ನಂತರ ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ. ಇದನ್ನು ಬರೆಯೋದಕ್ಕೆ ಏನು ಅಂಥ ಟೈಮ್ ಬೇಕಾಗಿಲ್ಲ ಅನ್ಸುತ್ತಪ್ಪ. 8 ನಿಮಿಷ ಟೈಮ್ ಇದೆ, ಜಾಸ್ತಿನೇ ಆಯಿತು ಹಂಗೆ ತಗೊಂಡ್ರೆ. ಅಂದರೆ ತಪ್ಪಿಲ್ದಂಗೆ ನೀಟಾಗಿ ಬರೀರಿ. ಇದು ನಾನಿವಾಗ ಹೇಳಿದ ಮನವಿ ಪತ್ರ. ವೈಯಕ್ತಿಕ ಪತ್ರಕ್ಕೆ ಪ್ರತಿಯೊಂದಕ್ಕೂ ಸಂಬೋಧನೆಗಳಿರುತ್ತೆ, ಅದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ವಿಷಯ ಹೇಳೋದಾದರೆ, ವ್ಯಾವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ. ಇಲ್ಲಿ ವ್ಯಾವಹಾರಿಕ ಅಥವಾ ಮನವಿ ಪತ್ರ, ಇದಕ್ಕೆ ಇಂದ, ಇವರಿಗೆ, ಸಂಬೋಧನೆ ಮತ್ತು ವಿಷಯ, ಇಷ್ಟಕ್ಕೆ 1 ಅಂಕ ಇರುತ್ತೆ. ನಂತರ ಪತ್ರದ ಒಡಲು, ಅಂದರೆ ನಾವು ಯಾವ ರೀತಿ ವಿಷಯ ನಿರೂಪಣೆ ಮಾಡ್ತೀವಿ ಇದರ ಆಧಾರದ ಮೇಲೆ 2 ಅಂಕ ಇರುತ್ತೆ. ಅಂದರೆ ನಂತರ ಇಲ್ಲಿ ವಂದನೆಗಳೊಂದಿಗೆ ಅಂತ ಅಂದ್ಬಿಟ್ಟು ನಾವು ಸಂಬೋಧನೆ ಬರಿತೀವಲ್ಲ, ಮುಕ್ತಾಯದ ಸಂಬೋಧನೆ, ಅಂದರೆ ವಂದನೆಯೊಂದಿಗೆ ಅಂತ ಅಂದ್ಬಿಟ್ಟು ಮುಕ್ತಾಯ ಮಾಡೋದಕ್ಕೆ. ಮತ್ತು ಇಂತಿ ನಿಮ್ಮ ವಿಶ್ವಾಸಿ ಅದೇನು ಬರಿತೀರೋ ಅದಕ್ಕೆ. ಹಾಗೆ ಸ್ಥಳ ಮತ್ತು ದಿನಾಂಕ ಬರೆಯೋದಕ್ಕೆ 1 ಅಂಕ ಇರುತ್ತೆ. ನಂತರ ಭಾಷಾ ಶೈಲಿ, ಪದ ಬಳಕೆ ಮತ್ತು ವಿನ್ಯಾಸ, ನಾವು ಯಾವ ರೀತಿ ಬರಿತೀವಿ ಅನ್ನೋದ್ರ ಮೇಲೆ ಇವೆಲ್ಲ ಸ್ಟೆಪ್ನ ಫಾಲೋ ಮಾಡೋದಕ್ಕೆ 1 ಅಂಕ ಇರುತ್ತೆ. ಅಂದರೆ ನಮ್ಮ ಭಾಷಾ ಶೈಲಿಗೆ 1 ಅಂಕ ಇರುತ್ತೆ. ಇಂದ ಅಂದರೆ ಇವರಿಂದ ಇವರಿಗೆ ಸಂಬೋಧನೆ ಕರೆಕ್ಟಾಗಿ ಬಳಸಿದ್ದಾಗಿ. ನಂತರ ವಿಷಯ, ಮಾನ್ಯರೇ, ವಿಷಯ ನಾವೇನು ಬರಿತೀವೋ ಇಷ್ಟಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ ವಿಷಯ ವಿವರಣೆ ನಾವೇನು ಬರಿತೀವೋ ಅದರಲ್ಲಿ ಭಾಷಾ ಶೈಲಿ ಬಹಳ ಮುಖ್ಯ ಆಗುತ್ತೆ. ನಾವು ಯಾವ ರೀತಿ ವಿಷಯ ನಿರೂಪಣೆ ಮಾಡ್ತೀವೋ ಆಗ ಅದರ ಆಧಾರದ ಮೇಲೆ 2 ಅಂಕ ಸಿಗುತ್ತೆ. ಇನ್ನೊಂದು ವಂದನೆಗಳೊಂದಿಗೆ ಮತ್ತು ಇಂತಿ ನಿಮ್ಮ ವಿಶ್ವಾಸಿ, ದಿನಾಂಕ, ಸ್ಥಳ 1 ಅಂಕ. ಓಕೆ, ಇವೆಲ್ಲದರ ಆಧಾರದ ಮೇಲೆ 5 ಅಂಕಗಳು ಸಿಗ್ತವೆ. ನಿಮಗೆ ನೆನಪಿರಲಿ, ಅಂದರೆ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ ಫಸ್ಟ್ ಇವರಿಂದ, ಸೆಕೆಂಡ್ ಇವರಿಗೆ ಅಂತ ಹೇಳ್ಕೊಟ್ಟಿರ್ತಾರೆ ಈ ಮನವಿ ಪತ್ರದಲ್ಲಿ. ಉಲ್ಟಾ ಮಾಡ್ಕೊಂಡ್ಬಿಡ್ತೀರಾ ಭಾಳ ಸರಿ. ಆದ್ದರಿಂದ ಇಲ್ಲಿ ಪತ್ರಲೇಖನದಲ್ಲಿ ಇನ್ನೊಂದು ಸುಲಭ ವಿಧಾನ ಏನಪ್ಪ ಅಂತಂದರೆ, ಕ್ವಶನ್ನಲ್ಲೇ ಎಲ್ಲ ಆನ್ಸರ್ ಇದೆ ಆಲ್ರೆಡಿ. ಇವರಿಂದ, ನಿಮ್ಮನ್ನು ಇಂಥವ್ರಂತ ಭಾವಿಸ್ಕೊಂಡು ಅಂತ ಹೇಳಿರ್ತಾರೆ ಆಲ್ರೆಡಿ. ನಾವು ಕ್ವಶನ್ನ ನೀಟಾಗಿ ಓದ್ಬಿಟ್ರೆ ಎಲ್ಲ ಅಡ್ರೆಸ್ ನಮಗೆ ನೀಟಾಗಿ ಸಿಗುತ್ತೆ. ನಾವು ಅದನ್ನು ಬಳಸ್ಕೊಂಡು ಬರೀಬೇಕಷ್ಟೇ. ಅದರಿಂದ 5 ಅಂಕ ಸುಲಭವಾಗಿ ಸಿಗುವಂಥದ್ದು, ಬರಿಬೋದು. ಇದಕ್ಕಿರ್ತಕ್ಕಂಥ ಸಮಯ ನಾನು ಹೇಳಿದ್ದೀನಿ, ಒಟ್ಟು 8 ನಿಮಿಷ ಟೈಮ್ ಇದೆ ಅಂತ. ನೆಕ್ಸ್ಟ್ ಕ್ವಶನ್ ಪ್ರಬಂಧ. ಅವರು 15 ವಾಕ್ಯ ಮೀರದಂತೆ ಅಂತ ಕ್ವಶನಲ್ಲಿ ಇದ್ದೇ ಇರುತ್ತೆ, ಕರೆಕ್ಟಾ? 15 ವಾಕ್ಯ ಮೀರದಂತೆ ಅಂತ ನಾವೇನು ಮಾಡ್ತೀವಿ, ಪ್ರಬಂಧನ ಜಾಸ್ತಿ ಬರ್ಕೊಂಡು ಹೋಗ್ಬಿಡ್ತೀವಿ. 15 ವಾಕ್ಯಕ್ಕೆ ಕಡಿಮೆ ಇರಬಾರ್ದು. ಓಕೆ, 15 ವಾಕ್ಯ ಕಡಿಮೆ ಇಲ್ದಂಗೆ ನಾವು ಬರೀಬೇಕಾದ್ರೆ ಇದಕ್ಕೆ ಒಂದು ಪ್ರಶ್ನೆ 5 ಅಂಕ ಇರುತ್ತೆ. ಇದರಲ್ಲೂ ಅಷ್ಟೇ ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ ಅಂತ ಅಂದ್ಬಿಟ್ಟು 3 ಹಂತಗಳಿರ್ತವೆ. ಇಲ್ಲಿ ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ವಿಷಯ ಪ್ರವೇಶ ನಾವು ಮಾಡುವಂಥ ಸಂದರ್ಭಕ್ಕೆ ಅದಕ್ಕೆ 1 ಅಂಕ ಇರುತ್ತೆ. ನಾವು ಯಾವ ರೀತಿಯಾಗಿ ಬರಿತೀವಿ ಅನ್ನೋದು ಭಾಳ ಮುಖ್ಯ. ಅಂದರೆ ಪ್ರಾರಂಭದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಆ ಮೊದಲಿಗೆ ಪೀಠಿಕೆ ಬರೆಯುವಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವಿಷಯ ಗೊತ್ತಿದೆ ಅಂತ ಗೊತ್ತಾಗಬೇಕು ನಮಗೆ. ಚೆನ್ನಾಗಿ ಬರ್ದೇನಪ್ಪ ಅಂತ ಅನ್ನಿಸ್ಬೇಕು. ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗೆ ಸರಿ ಹೊಂದುವಂತಹ ಪೀಠಿಕೆಯನ್ನು ಬರೀಬೇಕಾಗುತ್ತೆ. ನಂತರ ಪತ್ರದ, ಅಂದರೆ ಇಲ್ಲಿ ಯಾವುದು ಪ್ರಬಂಧದಲ್ಲಿ ಸಮರ್ಥವಾಗಿ ನಾವು ವಿವರಣೆಯನ್ನು ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ವಿಷಯಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನಾವು ನೀಟಾಗಿ ಬರ್ಕೊಂಡು ಹೋದರೆ ಅದಕ್ಕೆ 2 ಅಂಕ ಇರುತ್ತೆ. ಕೆಲವೊಂದಕ್ಕೆ ಪಾಯಿಂಟ್ಸ್ ಬರ್ತವೆ, ಪಾಯಿಂಟ್ಸ್ ಬರ್ಕೊತ ಹೋಗ್ಬೇಕಾಗುತ್ತೆ. ಇವಾಗ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಹಬ್ಬಗಳು ಅಂತ ಕೇಳಿದ್ರೆ ನೀವು ಹಬ್ಬಗಳು ಯಾವ್ಯಾವ ಇದಾವೋ ಅವನ್ನ ಪಾಯಿಂಟ್ಸ್ ಮಾಡ್ಕೊತ ಅದರ ವಿಶೇಷತೆಯನ್ನು ಬರ್ಕೊತ ಹೋಗ್ಬೇಕಾಗುತ್ತೆ. ಓಕೆ, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಅಂದರೆ 3 ಪಾಯಿಂಟ್ಸ್ ಆದವು.
ಕೆಲವೊಂದಕ್ಕೆ ಪಾಯಿಂಟ್ಸ್ ಇರಲ್ಲ, ಪ್ಯಾರಾ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ. ನಂತರ ಕಡೆಯದಾಗಿ ಉಪಸಂಹಾರ ನಾವೇನು ಮಾಡ್ತೀವೋ ಮುಕ್ತಾಯವನ್ನು ಬರೀಬೇಕಾದ್ರೆ ಆ ಮುಕ್ತಾಯಕ್ಕೆ 1 ಅಂಕ ಇರುತ್ತೆ. ಅಂದರೆ ವಿಷಯವನ್ನು ಸಮಾಪ್ತಿಗೊಳಿಸೋದಕ್ಕೆ 1 ಅಂಕ ಇರುತ್ತೆ. ನಂತರ ಇಲ್ಲಿ ಭಾಷಾ ಶೈಲಿ ಪದಬಂಧ, ಅದಕ್ಕೂ ಕೂಡ 1 ಅಂಕ. ನೀವು ಯಾವ ರೀತಿ ಪದಗಳನ್ನು ಬಳಸ್ತೀರಾ ಅನ್ನೋದ್ರ ಮೇಲೆ 1 ಅಂಕ ಇರುತ್ತೆ. ಒಟ್ಟು 5 ಅಂಕಗಳು ಸುಲಭವಾಗಿ ಸಿಗೋಲ್ಲ, ಆದರೆ ನಿಮಗೆ ತಯಾರಿ ಅನ್ನೋದು ಬಹಳ ಬೇಕಾಗುತ್ತೆ. ಇನ್ನೊಂದು ಕ್ವಶನ್ನ ಸಮಾಧಾನವಾಗಿ ಓದಿ. ಓಕೆ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಕೇಳ್ತಾರೆ, ಆ ಪದದ ಅರ್ಥ ತಿಳ್ಕೊಳ್ರಿ. ಅತಿವೃಷ್ಟಿ ಅಂದ್ರೆ ಏನು, ಅನಾವೃಷ್ಟಿ ಅಂದ್ರೆ ಏನು, ನಿಮ್ಮ ಶಿಕ್ಷಕರನ್ನ ಕೇಳ್ರಿ. ನಂತರ ಇಲ್ಲಿ ಕ್ವಶನಲ್ಲಿ ನಮಗೆ ಗ್ರಂಥಾಲಯದ ಮಹತ್ವ ಅಂತ ಕೇಳ್ಬೋದು, ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಕುರಿತು ಅಂತ ಕೇಳ್ಬೋದು, ತಿರ್ಗಾ ಸಾಮಾಜಿಕ ಪಿಡುಗುಗಳು ಅಂತ ಕೇಳ್ತಾರೆ. ಇಲ್ಲಿ ವರದಕ್ಷಿಣೆ ಒಂದು ಪಿಡುಗು ಬೇರೆ, ಸಾಮಾಜಿಕ ಪಿಡುಗು ಬೇರೆ. ಓಕೆ, ಅಂದರೆ ಒಂದು ಸಾಮಾಜಿಕ ಪಿಡುಗುಗಳು ಹಲವು ಬರ್ತವೆ, ಅವೆಲ್ಲವೂ ಬರೀಬೇಕಾ, ಇಲ್ಲ ಕೇವಲ ಒಂದು ಟಾಪಿಕ್ ಅವರೇ ಕೊಟ್ಟಾರ, ಈ ಪಿಡುಗಿನ ಬಗ್ಗೆನೇ ನೀವು ಬರೀಬೇಕಂತ ಕೊಟ್ಟಾರ. ಪ್ರಶ್ನೆನ ಓದಿ ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ, ವಿಷಯ ವಿಶ್ಲೇಷಣೆ, ಉಪಸಂಹಾರ ಇರಬೇಕಾಗುತ್ತೆ. ಇದನ್ನು ಬರೆಯೋದಕ್ಕೆ 8 ನಿಮಿಷ ಟೈಮ್ ಇದೆ. ಪ್ರಬಂಧ ಬರೆಯೋದಕ್ಕೂ 8 ನಿಮಿಷ ಟೈಮ್ ಇದೆ. ಒಟ್ಟಾರೆ ಇಲ್ಲಿ 3 ಗಂಟೆಯಲ್ಲಿ 100 ಅಂಕವನ್ನು ನಾವು ಸಂಪೂರ್ಣವಾಗಿ ಪಡ್ಕೊಳ್ಬೋದು, ಬರೀಬಹುದು. 100 ಅಂಕದ ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಬರೀಬೋದು. 3 ಗಂಟೆ ಟೈಮ್. ನಂತರ ಇನ್ನು 15 ನಿಮಿಷ ಇದೆ. ಅಂದರೆ ಮುಂಚಿತವಾಗಿ ಪೇಪರ್ ಕೊಟ್ಟಿರ್ತಾರೆ, ಆದ್ದರಿಂದ ಆ ಪತ್ರಿಕೆಯನ್ನು ಓದೋದಕ್ಕೆ, ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ 15 ನಿಮಿಷ ಟೈಮ್ ಇದೆ. 3 ಗಂಟೆ ಆಗೋಯ್ತು. ಆದ್ದರಿಂದ ಸರ್ ನೀವು ಹೇಳಿದ್ನೇ ಫಾಲೋ ಮಾಡಬೇಕಾ ಅಂತಂದರೆ ಇಲ್ಲ. ನಿಮ್ಮ ಬರವಣಿಗೆ ಸ್ಪೀಡ್ ಜಾಸ್ತಿ ಇತ್ತು ಅಂತಂದರೆ ನೀವು ಇನ್ನೂ ಟೈಮ್ ಉಳಿಯುತ್ತೆ. ನೀವು ಪ್ರಬಂಧ ಬರೆಯೋದಕ್ಕೆ, ಪತ್ರಲೇಖನ ಬರೆಯೋದಕ್ಕೆ ಟೈಮ್ ಉಳಿಯುತ್ತೆ. ಇದು 8 ವಾಕ್ಯ ಅವನ್ನೆಲ್ಲ ಉತ್ತರಿಸೋದಕ್ಕೂ ಟೈಮ್ ಉಳಿಯುತ್ತೆ. ಆದ್ದರಿಂದ ನೀವಾದಷ್ಟು ಸ್ವಲ್ಪ ಬರವಣಿಗೆ ವೇಗನ ಜಾಸ್ತಿ ಮಾಡಿ. ಅಂದರೆ ಭಾಳ ಸ್ಲೋ ಇರುತ್ತೆ ಹ್ಯಾಂಡ್ ರೈಟಿಂಗ್ ನಿಮ್ಮದು, ಅದರಿಂದ ಆ ಥರ ಮಾಡ್ಕೋಬೇಡ್ರಿ. ಬರವಣಿಗೆ ವೇಗನೂ ಜಾಸ್ತಿ ಇರಬೇಕು, ಜೊತೆಯಲ್ಲಿ ಆನ್ಸರು ಕೂಡ ಅಂದರೆ ಭಾಷಾ ಶೈಲಿನೂ ಕೂಡ ಚೆನ್ನಾಗಿರಬೇಕು, ಸ್ಪಷ್ಟವಾಗಿ ಉತ್ತರವನ್ನು ಬರೀಬೇಕು. ಜೊತೆಯಲ್ಲಿ ಈ 1 ವಾಕ್ಯ 2-3 ವಾಕ್ಯಕ್ಕೆ ಟೈಮ್ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡ್ರಿ ಆದಷ್ಟು. ಅಂದರೆ 2 ನಿಮಿಷ ನಾನು ಹೇಳಿದ್ದೀನಿ, 2 ನಿಮಿಷ ಟೈಮ್ ಇದೆ ಅಂತ. ಆದಷ್ಟು ಸ್ವಲ್ಪ ವೇಗವಾಗಿ, ಅಂದರೆ ಆನ್ಸರ್ ನಿಮ್ಗೆ ಹೆಂಗಿರೋ 1 ವಾಕ್ಯದೆಲ್ಲ ಗೊತ್ತಿರ್ತವೆ, ಆದ್ದರಿಂದ ಸ್ವಲ್ಪ ಜೋರಾಗಿ ಬರಿತಾ ಹೋಗ್ರಿ. ಅಂದರೆ ನೀವು ಇದನ್ನೇ ನಾನು ಹೇಳಿದ ಸ್ಟೆಪ್ನೇ ಈ ಸಮಯದಲ್ಲೇ ಉತ್ತರಿಸ್ಬೇಕಂತ ಏನಿಲ್ಲ. ನೀವು ಇನ್ನೂ ವೇಗವಾಗಿ ಬರಿತಾ ಹೋದರೆ ಕಡೆಯದಾಗಿ ಇನ್ನೂ ಸಮಯ ಉಳಿಯುತ್ತೆ, ಸಂದರ್ಭ ಅವನ್ನೆಲ್ಲ ಬರೆಯೋದಕ್ಕೆ ಸಮಯ ಆಗುತ್ತೆ. ಇದನ್ನು ಫಾಲೋ ಮಾಡಿದ್ರೂ ತಪ್ಪಿಲ್ಲ. ಆದರೆ ನಿಮ್ಮ ಬರವಣಿಗೆ ವೇಗ ಜಾಸ್ತಿ ಇದ್ದರೆ ಇನ್ನೂ ಹೆಚ್ಚು ಉತ್ತರ ಬರೀಬೋದು, ಇನ್ನೂ ಸ್ಪಷ್ಟವಾಗಿಯೂ ಕೂಡ ಉತ್ತರ ಬರೀಬೋದು, ಸಮಯ ಇನ್ನೂ ಸಿಕ್ಕಂತಾಗುತ್ತೆ ನಿಮಗೆ. ಆದ್ದರಿಂದ ಈ ವಿಡಿಯೋ ಮಾಡಿದ ಉದ್ದೇಶ ಏನಂತಂದರೆ, ಕೆಲವರಿಗೆ 100ಕ್ಕೆ 100 ಅಂಕವನ್ನು ಗಳಿಸ್ಬೇಕಂತ ಆಸೆ ಇರುತ್ತೆ. ಆದರೆ ಏನು ಮಾಡಿರ್ತಾರೆ, ಬರ್ಕೊತ 8-10 ವಾಕ್ಯದ ಮತ್ತು ಗಾದೆ ಇರೋದೇ 3 ಮಾರ್ಕ್ಸು. ನಾವೇನು ಮಾಡ್ತೀವಿ, ಸುಮ್ಮನೆ ಅದಕ್ಕೆ ಜಾಸ್ತಿ ಉತ್ತರ ಪ್ರಬಂಧ ಬರ್ದಂಗೆ ಬರ್ಕೊಂಡು ಹೋಗಿರ್ತೀರ. ಅವಾಗ ಏನಾಗುತ್ತೆ, ಟೈಮೆಲ್ಲ ಅಲ್ಲಿ ವೇಸ್ಟ್ ಆಗಿರುತ್ತೆ. ಲಾಸ್ಟಿಗೆ ಸರ್ ಪ್ರಬಂಧ ಬರೀಲಿಲ್ಲ, ಪತ್ರಲೇಖನ ಬರೀಲಿಲ್ಲ ಅಂದರೆ 10 ಮಾರ್ಕ್ಸ್ ಅಲ್ಲೇ ಹೋಯ್ತು. ಆದ್ದರಿಂದ ನಿಮ್ಮ 100ಕ್ಕೆ 100 ಅಂಕವನ್ನು ಗಳಿಸ್ಬೇಕಾ ಅಂತ ಇರೋವಂಥ ಆಸೆಗೆ ತಣ್ಣೀರೆರೆದಂಗೆ ಆಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, 3ಕ್ಕೆ ಅಂದರೆ ಇಲ್ಲಿ 100ಕ್ಕೆ 100 ಅಂಕಗಳನ್ನು ನೀವು ಗಳಿಸ್ಬೇಕು ಅಂತಂದರೆ, ಅಂಕ ಬೇಕು ಅಂದರೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದು ಭಾಳ ಮುಖ್ಯ. ನೀವು ಎಲ್ಲ ಪ್ರಶ್ನೆನೂ ಅಟೆಂಡ್ ಮಾಡಿದ್ದೇ ಆದರೆ ಖಂಡಿತವಾಗಿ 100ಕ್ಕೆ 100 ಅಂಕ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಮೇನ್ ಬಿಟ್ಟರು, ಆಲ್ರೆಡಿ ಆಗ ಪತ್ರಲೇಖನ ಬಿಟ್ಟರೆ 5 ಮಾರ್ಕ್ಸ್ ಓದಂಗೆ, ಇಲ್ಲಿಗೆ ಸುಮ್ಮನೆ 5 ಮಾರ್ಕ್ಸ್ ಕಳ್ಕೊಂಡಂಗೆ ಆಗುತ್ತೆ. ಅಂದರೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೂ, ಸಾಮರ್ಥ್ಯ ಇದ್ದರೂ ನೀವು ಬರೀದೆ, ನೀವು ಅಂದರೆ ವ್ಯಾಲ್ಯೂಷನ್ ಮಾಡೋರಿಗೆ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಬರ್ದಾರೆ, ಒಂದು ಆನ್ಸರ್ ಬರ್ದಿಲ್ಲಲ್ಲ, ಇದು ಬರೆದ್ಬಿಟ್ಟಿದ್ರೆ ಮಾರ್ಕ್ಸ್ ಸಿಕ್ತಿತ್ತು ಅಂತ ನಮಗೂ ಅನಿಸುತ್ತೆ ವ್ಯಾಲ್ಯೂಷನ್ ಮಾಡಬೇಕಾದ್ರೆ. ಆದ್ದರಿಂದ ಬಿಡೋದಕ್ಕೆ ಹೋಗ್ಬೇಡ್ರಿ, ಯಾವ ಪ್ರಶ್ನೆನೂ ಬಿಡೋಂಗಿಲ್ಲ, ಎಲ್ಲ ಪ್ರಶ್ನೆನೂ ಅಟೆಂಡ್ ಮಾಡಲೇಬೇಕು. ಮೇನ್ ಕ್ವಶನ್ ನಂಬರ್ ನೀಟಾಗಿ ಹಾಕ್ರಿ, ಎಲ್ಲಿ ಬೇಕಾದ್ರೂ ಬರ್ಕೊಳ್ರಿ, ಪ್ರಾಬ್ಲಮ್ ಏನಿಲ್ಲ. ಆದರೆ ತಪ್ಪಿಲ್ಲದೆ ಬರೀರಿ, ಭಾಷಾ ಬಳಕೆ ಚೆನ್ನಾಗಿರಲಿ. ಇಷ್ಟೇ, ಇದ್ರ ಮೇಲೆ ಹೇಳಿದ್ರೆ ಚೆನ್ನಾಗಿರಲ್ಲ. ಆಲ್ ದಿ ಬೆಸ್ಟ್, ದೇವ್ರು ಒಳ್ಳೇದು ಮಾಡಲಿ. ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿ ಓದಿ. ಓಕೆ, ಶುಭ ದಿನ, ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ಬಾಯ್.